ವೆಲ್ಕಮ್ ಬ್ಯಾಕ್ ಟು ಕಾಸ್ಮೋ ಬೆಂಗಳೂರು. ಬದಲಾದಂತೆ ಟ್ರೆಂಡ್ ಕೂಡ ಬದಲಾಗುತ್ತೆ. ಒಮ್ಮೊಮ್ಮೆ ಹಳೆಯ ವಸ್ತುಗಳೇ ಹೊಸ ರೂಪದಲ್ಲಿ ಬರ್ತವೆ. ಅದೇ ತರ ಸಿಲಿಕಾನ್ ಸಿಟಿಯಲ್ಲಿ ಮಣ್ಣಿನ ವಸ್ತುಗಳು ಹೊಸ ರೀತಿಯಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಪ್ಲಾಸ್ಟಿಕ್ ಬಾಟಲ್ ಬದಲಾಗಿ ಮಣ್ಣಿನ ಬಾಟಲ್ ಉಪಯೋಗಿಸೋಕೆ ಸಿಟಿ ಜನರು ಶುರು ಮಾಡಿದ್ದಾರೆ. ನೀರು ಕುಡಿಯೋದಕ್ಕೆ ಎಲ್ಲರೂ ಈಗ ಪ್ಲಾಸ್ಟಿಕ್ ಬಾಟಲ್ಗಳನ್ನೇ ಇಟ್ಟುಕೊಂಡಿರ್ತಾರೆ. ಆದರೆ ಆರೋಗ್ಯಕರವಾಗಿ ಯೋಚನೆ ಮಾಡೋರಿಗಾಗಿ ಮಣ್ಣಿನ ಬಾಟಲ್ ಮಾರುಕಟ್ಟೆಗೆ ಬಂದಿದೆ. ಪ್ಲಾಸ್ಟಿಕ್ ಬಾಟಲ್ಗಳಿಗೆ ಬದಲಾಗಿ ಮಣ್ಣಿನ ಬಾಟಲ್ಗಳು ಜನರ ಗಮನ ಸೆಳೀತಾ ಇದೆ. ಹೌದು, ಸಿಟಿ ಮಂದಿ ಆರೋಗ್ಯ ಕಾಪಾಡಿಕೊಳ್ಳೋದರ ಜೊತೆಗೆ ಪರಿಸರ ನೈರ್ಮಲ್ಯ ಕಾಪಾಡಲು ಮುಂದಾಗ್ತಿದ್ದಾರೆ. ಇದಕ್ಕಾಗಿ ಬೆಂಗಳೂರಿನ NGO ರೇವಾ ಸಂಸ್ಥೆ ನೀರ್ ಪೋಟ್ ಹೆಸರಿನ ಮಣ್ಣಿನ ಬಾಟಲ್ಗಳನ್ನ ಪರಿಚಯಿಸಿದೆ. ಈ ಮಣ್ಣಿನ ಬಾಟಲ್ಗಳಿಗೀಗ ಉದ್ಯಾನನಗರಿಯಲ್ಲಿ ಎಲ್ಲಿಲ್ಲದ ಬೇಡಿಕೆ ಶುರುವಾಗಿದೆ. See, plastics are health hazard and everybody is knowing this, but we don't have any option. So as a Reva NGO, we initiated this clay bottles. We'd say Neer Patra. Neer Patra, it's a nature friendly, it's environment friendly, it's nature's own. So we thought to replace all the plastic bottles into our Neer Patra. And the cost is very reasonable. It's a 250 and it is available only in the Reva office in JP Nagar 7th phase. ಈ ಮಣ್ಣಿನ ಬಾಟಲ್ಗಳು ನೋಡಲು ಸಿಂಪಲ್ ಆಗಿದ್ದು ಗ್ರಾಹಕರನ್ನ ಆಕರ್ಷಿಸುತ್ತಿವೆ. ಇವುಗಳ ನಿರ್ವಹಣೆ ಸುಲಭವಾಗಿರೋದ್ರಿಂದ ಮನೆ, ಆಫೀಸ್ ಎಲ್ಲಿ ಬೇಕಾದರೂ ಬಳಸಬಹುದು. ಇನ್ನು ಇದರಲ್ಲಿ ನೀರು ತುಂಬಿಸಿದ್ರೆ ಕೂಲ್ ಆಗಿರುತ್ತೆ. ನಾವು ಆಫೀಸಲ್ಲಿ ಗಂಟೆ ಕುತ್ಕೊಂತೀವಿ, ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿತೀವಿ. ಅದರಲ್ಲಿ ಏನು ಎಫೆಕ್ಟ್ ನಮ್ಗೆ ಹೆಲ್ತ್ ಆಗುತ್ತೆ ಅಂತ ಮುಂದಿನ ದಿನಗಳು ನಮಗೆ ಗೊತ್ತಾಗುತ್ತೆ. ಆದರೆ ಈ ಥರ ಮಣ್ಣಿನ ಬಾಟ್ಲ್ ಅವ್ರದ್ದು ಬಿಡುಗಡೆ ಮಾಡಿ ನಮ್ಮಂಥವ್ರಿಗೆ ತುಂಬ ಕೂಲಾಗಿರುತ್ತೆ ವಾಟರ್ ಕುಡಿಯೋದಕ್ಕೆ. ಇದರಿಂದ ಹೆಲ್ತೂ ಚೆನ್ನಾಗಿರುತ್ತೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಿಸೋದು ಕಷ್ಟ ಅನ್ನೋದು ಬಿಟ್ರೆ ಈ ಮಣ್ಣಿನ ಬಾಟಲ್ ಎಲ್ಲಾ ರೀತಿಯಿಂದಲೂ ಒಳ್ಳೆಯದೆ. ಇನ್ನು ಎಲ್ಲಾ ಕಡೆ ಪ್ಲಾಸ್ಟಿಕ್ ಬಾಟಲ್ಗಳೇ ತುಂಬಿರುವಾಗ ಅವುಗಳ ಮಧ್ಯೆ ಈ ಮಣ್ಣಿನ ಬಾಟಲ್ ವಿಶೇಷವಾಗಿ ಕಾಣುತ್ತೆ. ದೀಪಾ ಎಸ್, ಸುದ್ದಿ ಟಿವಿ, ಬೆಂಗಳೂರು.